ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ಇವಾಗ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಅರ್ಧ ಟೊಮೊಟೊ, ಒಂದು ಅರ್ಧ ಈರುಳ್ಳಿ, 2 ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ ಹೆಸರು, ಮತ್ತು ಒಂದು ಅರ್ಧ ಶುಂಠಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಪಲಾವ್ ಎಲೆ ಹಾಕ್ತೀವಲ್ವ, ಪಲಾವ್ ಎಲೆ ಬಿಟ್ಬಿಟ್ಟು ಉಳಿದದ್ದೆಲ್ಲ ಹಾಕಬೇಕು. ಇದೇನು ಓಮ್ ಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇದು ಮಿಕ್ಸಿಗೆ ಹಾಕ್ಕೊಳಕ್ಕೆ ಇದೆಲ್ಲ ಹುರ್ಕೊಳ್ಳೋದು, ಮಿಕ್ಸಿ ಮಾಡ್ಕೋಬೇಕು. ಇದನ್ನೆಲ್ಲ ಎಲ್ಲನೂ ಹಾಕ್ಕೊಂಬಿಟ್ಟು ಟೊಮೊಟೊ ಲಾಸ್ಟಲ್ಲಿ ಹಾಕೋಣ. ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಸ್ವಲ್ಪ ಧನಿಯಾ, ಸ್ವಲ್ಪ ಜೀರಿಗೆ. ಅವಾಗ ಓಮ್ ಕಾಳನ್ನೇನೋ ಗೊತ್ತಿಲ್ಲ, ಅದು ಧನಿಯಾ ಹಾಕ್ಕೊಳ್ಳೋದು ಸ್ವಲ್ಪ, 1 ಚಮಚ. ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಏನೆಲ್ಲ ಪಲಾವ್ ಎಲೆ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಫ್ರೈ ಮಾಡೋಕೆ ಹಾಕೋಣ. ಚೆನ್ನಾಗಿ ಕೈ ಆಡಿಸ್ಬೇಕು. ಇದರಲ್ಲೇ ಘಮ ಗೊತ್ತಾಗ್ಬಿಡುತ್ತೆ, ಅಷ್ಟು ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು. ಇವಾಗ ಟೊಮೊಟೊ ಉಳಿಸಿದ್ನಲ್ವ, ಅದನ್ನು ಹಾಕ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಮಿಕ್ಸಿ ಮಾಡ್ಕೋಬೇಕು, ರುಬ್ಬಕ್ಕೆ ಇದೆಲ್ಲ. ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ತಣ್ಣಗಾಗಬೇಕದು, ತಣ್ಣ ಹಾಕಿಟ್ಟಿದ್ದೀನಿ. ಇದು 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದು ಕುಕ್ಕರಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಕ್ಯಾರೆಟು, ಬೀನ್ಸು ಮನೇಲಿತ್ತಂತ ಹಾಕೊಂಡೆ, ಇರಲಿ ಬಿಡಿ ಅಂದ್ಕೊಂಡು. ಇಲ್ಲ ಬರೀ ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಮಾಡ್ಬೋದು. ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, 1-2 ಪಲಾವ್ ಎಲೆ, ಸಾಸಿವೆ, ಸ್ವಲ್ಪ ಕಡಲೆಬೀಜ, ಬಟಾಣಿ ಬೇಕಿದ್ದರೆ ಬಟಾಣಿ ಹಾಕ್ಬೋದು. ನನ್ನ ಹತ್ರ ಬಟಾಣಿ ಇಲ್ಲ, ಅದಕ್ಕೆ ಕಡಲೆಬೀಜ ಹಾಕಿದ್ದೀನಿ. ಇವಾಗ ಅದು ಬೀನ್ಸು, ಈರುಳ್ಳಿ, ಟೊಮೊಟೊನ ಬಿಟ್ಬಿಟ್ಟು ಎಲ್ಲ ಫ್ರೈ ಮಾಡೋಕ್ಕಾಗ. ನೀವು ಬೀನ್ಸ್, ಕ್ಯಾರೆಟ್ ಹಾಕಲೇಬೇಕಂತ ಏನಿಲ್ಲ, ಸುಮ್ಮನೆ ನನ್ನ ಮನೇಲಿತ್ತು ಅದಕ್ಕೆ ಹಾಕಿದೆ, ಚೆನ್ನಾಗಿ ಬರುತ್ತೆ ಅಂದ್ಕೊಂಡು. ಮಕ್ಕಳು ಹಿಂಗೆ ಅಲ್ವಾ ತಿನ್ನೋದು, ಹಸಿದು ಕೊಟ್ಟರೆ ಯಾವಾಗ ತಿಂತಾರೆ, ಅದಕ್ಕೆ ಪಲಾವ್ಗೆಲ್ಲ ಹಾಕ್ಬಿಟ್ಟು ತಿನ್ಸೋದು ಮಕ್ಕಳಿಗೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನ ಆರಕ್ಕಿಟ್ಟಿದ್ನಲ್ವ, ಅದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಅದಕ್ಕೆ ಕೊಬ್ಬರಿ ಬೇಕಿದ್ರೂ ಹಾಕೋಬೋದು ಮಿಕ್ಸಿಗೆ ಹಾಕುವಾಗ. ಈ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಿರ್ತೀವಲ್ವ, ಅದನ್ನ ಹಾಕೋಣ. ಯಾಕಂದ್ರೆ ಹಸಿ ಸ್ಮೆಲ್ಲೆಲ್ಲ, ಇದನ್ನೆಲ್ಲ ಚೆನ್ನಾಗಿ ಹುರಿದಿರ್ತೀವಿ, ಏನು ಜಾಸ್ತಿ ಬೇಡ. ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಅದು ಹಾಕಿದ್ದೀನಿ, ನೋಡ್ಕೊಂಡು ಹಾಕಿ ಖಾರನ. ನಂದು ಅಷ್ಟು ಖಾರ ಜಾಸ್ತಿ ಇಲ್ಲ. ಇವಾಗ ಮಿಕ್ಸಿ ಮಾಡಿದ್ದೀವಲ್ವ, ಅದನ್ನು ಹಾಕೊಂಬಿಡೋಣ. ಇದನ್ನೆಲ್ಲ ಹುರಿದ್ಬಿಟ್ಟು ಹಾಕಿದ್ದೀನಿ, ಜಾಸ್ತಿ ಏನು ಫ್ರೈ ಆಗೋದೇನು ಬೇಕಾಗಿಲ್ಲ. ಅದು ಹಸಿದು ಹಾಕಿದರೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಇದೇನು ಅಷ್ಟು ಬೇಡ, ಬೇಗ ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ತೊಳೆದಿಟ್ಟಿರ್ತೀವಲ್ವ, ಒಂದು 10 ನಿಮಿಷ ನೆನೆ ಹಾಕಿದ್ದೆ ಅಕ್ಕಿನ. ಇದೆಲ್ಲ ಹೆಚ್ಚಿಕ್ಕಷ್ಟರಲ್ಲೇ ನೆಂದಿದೆ ಅಕ್ಕಿ. ರೆಡಿ ಮಾಡ್ಕೊ ಅಷ್ಟರಲ್ಲಿ ಚೆನ್ನಾಗಿ ಕೈ ಆಡಬೇಕು ಅಕ್ಕಿ ಹಾಕಿದ್ಮೇಲೆ. ಈ ಗ್ಲಾಸಲ್ಲಿ 1.5 ಗ್ಲಾಸ್ ಹಾಕಿದ್ದೀನಿ ಅಕ್ಕಿ. ಇದಕ್ಕೆ 3 ಗ್ಲಾಸಷ್ಟು ನೀರು. ಈ 1.5 ಗ್ಲಾಸಿಗೆ 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು. ಕುದಿ ಬಂದಮೇಲೆ ಒಂದು ಸ್ವಲ್ಪ ತುಪ್ಪ, ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಸ್ಪೂನು ಇಲ್ಲ, ಚೂರು ಕಮ್ಮಿನೇ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಕೊತ್ತಂಬರಿ ಹಾಕೊಂಬಿಡಬೇಕು ಮೇಲ್ಗಡೆ. ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ಕುಕ್ಕರಿಂದ. ಇವಾಗ 2 ವಿಸಿಲ್ ಬಂದರೆ ಸಾಕು ಕುಕ್ಕರಿಂದ. ತಣ್ಣಗಾಗಿದೆ ಕುಕ್ಕರು. ವಿಸಿಲ್ ಓಪನ್ ಮಾಡಿಬಿಟ್ಟು ನೋಡೋಣ. ಚೆನ್ನಾಗಿ ಬಂದಿದೆ. ಇದಕ್ಕೆ ರಾಯ್ತ, ಮೊಸರು ಗೊಜ್ಜಿನ ರಾಯ್ತ, ಚಟ್ನಿ, ಕೊಬ್ಬರಿ ಚಟ್ನಿ ಚೆನ್ನಾಗಾಗುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.